ಕಾರ್ಯಕ್ರಮ ಒಂದು ದಿನ ನಡೆಯುವಂಥದ್ದಲ್ಲ, ಪ್ರತಿದಿನ ಹಿಂದೂ ಸಂಗಮ ಕಾರ್ಯಕ್ರಮ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಮಾತ್ರ ನಡೆಯುವಂಥದ್ದಲ್ಲ. ನಮ್ಮ ಮನೆಯಲ್ಲಿ ಪ್ರತಿದಿನ ಏನನ್ನು ಐಕ್ಯತೆಯ ಭಾವನೆಯನ್ನು ಬೆಳೆಸಿಕೊಳ್ಬೇಕು. ಆಹಾರ ಪದ್ಧತಿ, ನಮ್ಮ ವಿಚಾರ, ನಮ್ಮ ಭಾವನೆ, ಆಲೋಚನೆಗಳು ಹಿಂದೂ ಆಗಬೇಕು. ನಮ್ಮ ಆಲೋಚನೆಗಳು, ಭಾವನೆಗಳು ಹಿಂದೂ ಆಗಬೇಕಾದ್ರೆ ಎಲ್ಲಕ್ಕಿಂತ ಪರಿಣಾಮಕಾರಿಯಾದ ಪಠಣ ನಡಿಬೇಕು, ಅಧ್ಯಯನ ನಡಿಬೇಕು, ಆಲೋಚನೆ ನಡಿಬೇಕು. ಮಹಾಭಾರತ, ಭಾಗವತ ನಾನು ಬಹಳ ಸುಲಭ ಅಂತ ಹೇಳ್ತಾ ಇದ್ದೇನೆ. ಇಲ್ದಿದ್ರೆ ವೇದ, ಉಪನಿಷತ್ತು, ಭಗವದ್ಗೀತೆ ಅಂತ ಹೇಳಬೇಕಿತ್ತು. ಬೇಡ, ಸದ್ಯಕ್ಕೆ ನಾವು ರಾಮಾಯಣ, ಮಹಾಭಾರತ, ಭಾಗವತ ಇಂತಹ ನಮ್ಮ ಸಂಸ್ಕೃತಿ ಪರಂಪರೆಯನ್ನು, ನಮ್ಮ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾರಿ ಹೇಳುವಂತಹ ಕೃತಿಗಳನ್ನು ನಾವು ಚೆನ್ನಾಗಿ ಓದಬೇಕು, ನಮ್ಮ ಮಕ್ಕಳಿಗೆ ತಲುಪಿಸಬೇಕು. ಪ್ರತಿದಿನ ಒಂದಿಷ್ಟು ಹೊತ್ತು ಅಧ್ಯಯನ ವ್ರತವನ್ನು ಮಾಡಬೇಕು. ನಾವು ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಅಷ್ಟೇ ಓದುವುದಲ್ಲ, ಜೀವನ ಇಡೀ ಓದಬೇಕು. ಯಾವುದನ್ನು? ಬದುಕನ್ನು ಓದಬೇಕು. ಬದುಕನ್ನು ನಿರ್ಮಾಣ ಮಾಡುವಂತಹ ರಾಮಾಯಣ, ಮಹಾಭಾರತ, ಭಾಗವತ ಗ್ರಂಥಗಳನ್ನು ಚೆನ್ನಾಗಿ ಓದಬೇಕು. ಅವುಗಳ ರಸವನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಹಿಂದೂ ಆಗ್ತೇವೆ. ಕೊನೆಯದಾಗಿ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ನಮ್ಮ ಸಂಸ್ಕೃತಿ